ನಾವು ಪಾಲನೆ ಮಾಡ್ತೀವಿ. ಆಮೇಲೆ ಮಾನ್ಯತೆ ಮಾಡಿರ್ತಾರೆ ಅದು ಒಂದು. ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳೋದು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಬಾರ್ದು ಹೇಳೋದು. ಅದನ್ನು ಕೂಡ ನಾವು ತಪ್ಪದೆ ನಾವು ವಿಶ್ವವಿದ್ಯಾಲಯ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಬಗ್ಗೆ ನಿರೀಕ್ಷಣೆ ನೀಡಿ ನಾವು ಹೇಳ್ಕೊಂತ ಸರ್, ಈಗ ಏನು ಪ್ರಕರಣ ಏನು ಸರ್? ಯಾಕೆ ರದ್ದತಿ ಯಾಕಾಯ್ತು ಸರ್? ಈಗ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ ವಿವರ ಮಾಡ್ತಕ್ಕಂಥ ವಿಷಯ. ಸರ್, ಈಗ ಎಷ್ಟು ವಿದ್ಯಾರ್ಥಿಗಳು ಸರ್ ತಾವು ಬಂದ್ರೆ ವಿಸಿಟ್ ಮಾಡಿ ಸುಮಾರು ಪ್ರೆಸೆಂಟ್ ಅಂಕಿಅಂಶಗಳನ್ನು ಕೊಟ್ಟದಾಗ ಪ್ರತಿ PUCಯಲ್ಲಿ 302 ವಿದ್ಯಾರ್ಥಿಗಳಿದ್ದಾವೆ. ಪ್ರಥಮ PUCಯಲ್ಲಿ 480 ವಿದ್ಯಾರ್ಥಿಗಳಿದ್ದಾವೆ. 4 ಡಿವಿಷನ್ಗೆ ಈಗಾಗಲೇ ಪರ್ಮಿಷನ್ ಕೊಟ್ಟಾರು, ಇನ್ನು 2 ಡಿವಿಷನ್ಗೆ ಪರ್ಮಿಷನ್ ಹಾಕ್ಯಾರು. ಟೋಟಲ್ ಒಟ್ಟಾರೆ 780 ವಿದ್ಯಾರ್ಥಿಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಮಾನ್ಯ ಶಿಕ್ಷಕರ ಆದೇಶದಂತೆ ನಾವು ಈಗ 702 ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯಲಿದ್ದಾರೆ. ಹೊಸವಾಗಿ ಅಡ್ಮಿಷನ್ ಬಂದ್ ಮಾಡ್ತೇವೆ ಅಂತಂದ್ವಿ. ಇದ್ದಿದ್ದು 700 ವಿದ್ಯಾರ್ಥಿಗಳ ಜೊತೆ ಏನು ಸರ್? ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ 3 ಸೌಲಭ್ಯಗಳು ನೋಡಿಕೊಂಡು ಅಲ್ಲಿ ಸರ್, ಈಗ ನಿಮಗೂ ಅಡ್ಮಿಷನ್ ಪ್ರೊಸೆಸ್ ಒಂದ್ ದಿವಸ ಆಗೋ ಮಾತಿಲ್ಲ, ಮತ್ತೆ ನೀವು ಇಮಿಡಿಯೇಟ್ಲಿ ಬಂದ್ ಮಾಡ್ಬೇಕು. ಎಷ್ಟು ದಿನ ಕಾಲಾವಕಾಶ ಕೊಡ್ತಿದ್ರೆ ಮ್ಯಾನೇಜ್ಮೆಂಟ್? ಇವತ್ತು ನಾವು ಅಡ್ಮಿಷನ್ ಕೊಡ್ತೀವಿ. ಬಟ್ ಇವತ್ತು ನೀವು ಹೆಂಗ್ ಅಡ್ಮಿಷನ್ ತಗೊಳಕ್ ಸಾಧ್ಯ? ಯಾವ ಕಾಲೇಜ್ನ ಹೆಂಗ್ ಹಾಕೋದು? ಎಷ್ಟು ಜನಕ್ಕೆ ಎಲ್ಲರೂ ಆಗ್ಬೋದು ಸರ್? ನಿಮ್ ಟೀಮ್ ರೆಡಿ ಐತಿ? ಎಲ್ಲ ಹೋಗಿ ಬೇರೆ ಕಡೆ ನಾವು ಎಲ್ಲ 3 ಸೌಲಭ್ಯ ಹಾ ಸರ್. ಈಗ ನೀವು ಒಂದಿನ ಲೇಟ್ ಆದ್ರೆ ಒಂದಿನ ಶಿಕ್ಷಣ ತಪ್ಪ ಬಿಡುತ್ತೆ ಕಾಲೇಜ್ ಬಿಟ್ಟರೆ ಅವ್ರು ಬೇರೆ ಸ್ಕೂಲ್ ಹೋಗ್ಬೇಕು ಸರ್. ಮಂಡೇ ಕಾಲೇಜ್ ಪ್ರಾರಂಭ ಆಗೋದು 2ನೇ ತಾರೀಕು. ನಾವು ಸ್ಕಾಲರ್ಶಿಪ್ ಬೇಕಂತ ಮಾಡ್ತೀವಿ. ಅದಕ್ಕೆ ನಿಮ್ಗೆ ಯಾರಾದ್ರೂ ಏನು ಅಪ್ಲಿಕೇಶನ್ ಕೊಟ್ಟಾವ ಸರ್? ಕಾಲಾವಕಾಶ ಇಲ್ಲ, ಈಗ ನಾನೇ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಎಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಕಾಲಾವಕಾಶ. ಮ್ಯಾನೇಜ್ಮೆಂಟ್ ಮಾಡಿ ಮಕ್ಕಳಿಗೆ ತೊಂದರೆ ಆಗ್ತಾ ಮಾಡ್ತೀವಿ ಅಷ್ಟೇ ಸರ್. ಇಲ್ಲಿಂದ ಶಿಫ್ಟ್ ಮಾಡ್ತೀವಿ ಅಂತಂದ್ರೆ ಒಂದೇ ದಿವಸ ಆಗಲ್ಲ, ಬಟ್ ನೀವು ಫಾಲೋ ಮಾಡ್ತೀವಿ ಅವಶ್ಯ ಖಂಡಿತವಾಗಿ.